ಶಿವಮೊಗ್ಗದಲ್ಲಿ ಚಂದ್ರಶೇಖರನ್ ಅವರು ಆತ್ಮಹತ್ಯೆಗೆ ಶರಣಾದ ಮರುದಿನ ಅಂದರೆ ವೆರಿ ನೆಕ್ಸ್ಟ್ ಡೇ ಬಿ ನಾಗೇಂದ್ರ ಅವರು ಈಗ ಮಾಜಿ ಸಚಿವರು ಆಗ ಹಾಲಿ ಸಚಿವರು ಅವರು ಹೇಳಿದ್ದು ಈ ವಾಲ್ಮೀಕಿ ನಿಗಮದಲ್ಲಿ ಹಣ ಅವ್ಯವಹಾರ ಆಗಿರೋದು ನಿಜ, ಬ್ಯಾಂಕಿನ ಖಾತೆಯಿಂದ ಹಣ ವರ್ಗಾವಣೆ ಆಗಿರೋದು ನಿಜ, ನನ್ನ ಗಮನಕ್ಕೆ ಕೂಡ ಬಂದಿದೆ. 24 hours 24 ಗಂಟೆಯಲ್ಲಿ ಅಷ್ಟು ಹಣ ವಾಪಸ್ ಬರುತ್ತೆ, ಬಹಳ ಕಾನ್ಫಿಡೆನ್ಸಲ್ಲಿ ಹೇಳಿದರು ನಾಗೇಂದ್ರ ಅವರು. ಆದರೆ ಈ ದಿನಕ್ಕೂ ಕೂಡ 89 ಕೋಟಿಯ ಪೈಕಿ 30ಕ್ಕೂ ಅಧಿಕ ಕೋಟಿ, ಇನ್ಫ್ಯಾಕ್ಟ್ ಹತ್ರ 40 ಕೋಟಿ ಅಡ್ರೆಸ್ಗೆ ಸಿಗ್ತಿಲ್ಲ. ಎಲ್ಲಿ ಹೋಗಿದೆ ಅಂತ. ಲ್ಯಾಂಬೋರ್ಗಿನಿ ಕಾರ್ ಸ್ವರೂಪದಲ್ಲಿತ್ತು, ಅದನ್ನು ಮಾರಿಸಿ ವಾಪಸ್ ಹಣವನ್ನು ರಿಕವರ್ ಮಾಡಿದ್ದಾಯಿತು. ಚಿನ್ನದ ಗಟ್ಟಿ ರೂಪದಲ್ಲಿತ್ತು, ಅದನ್ನು ಕೂಡ ವಶಕ್ಕೆ ಪಡೆದಿದ್ದಾಯಿತು. ಹಾರ್ಡ್ ಕ್ಯಾಶ್ ಕಾರ್ನ ಡಿಕ್ಕಿಯಲ್ಲಿ ಸಿಕ್ತು, ಅದನ್ನು ಕೂಡ ವಶಕ್ಕೆ ಪಡೆದ್ರು, ತಮ್ಮ ಸುಪರ್ತಿಗೆ ಪಡೆದುಕೊಂಡ್ರು SIT ಅಧಿಕಾರಿಗಳು. ಆದರೆ ಈಗಲೂ ಕೂಡ 39 ಕೋಟಿ ಎಲ್ಲಿದೆ ಬಾಕಿ ಉಳಿದಿರೋದು ಪತ್ತೆ ಹಚ್ಚಲಿಕ್ಕೆ ಆಗ್ತಾ ಇಲ್ಲ, ಬಿಡ್ತಾ ಇಲ್ಲ SIT ಅಧಿಕಾರಿಗಳು. ಭ್ರಷ್ಟರ ಬೇಟೆ ಹಾಗೆ ಈ ಹಣ ಎಲ್ಲೆಲ್ಲಿ ಹೋಗಿರಬಹುದು ಅನ್ನೋದರ ಜಾಡು ಹಿಡಿದು ತಮ್ಮ ತನಿಖೆಯನ್ನ ಮುಂದುವರೆಸಿದ್ದಾರೆ ವಿಶೇಷ ತನಿಖಾ ದಳದ ಅಧಿಕಾರಿಗಳು. ಹೈದರಾಬಾದ್ನಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಭರ್ಜರಿ ಬೇಟೆಯಾಡಿದ್ದಾರೆ. ಯಾವ ರೀತಿ ಇತ್ತು ತನಿಖಾಧಿಕಾರಿಗಳ ಬೇಟೆ ಹೈದರಾಬಾದ್ನಲ್ಲಿ, ಅದರ ಬಗ್ಗೆ ಒಂದು ವರದಿ ಇದೆ, ಗಮನಿಸಿ. ವಾಲ್ಮೀಕಿ ನಿಗಮದ ಭ್ರಷ್ಟ ಕೋಟೆಯಲ್ಲಿ SIT ಸರ್ಚ್. ಮತ್ತೆ 6 ಕೋಟಿ ಚಿನ್ನ, 2.5 ಕೋಟಿ ನಗದು ವಶಕ್ಕೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಬಹುಕೋಟಿ ಅವ್ಯವಹಾರ ಪ್ರಕರಣದಲ್ಲಿನ ಬೇಟೆಯನ್ನ SIT ತಂಡ ಮುಂದುವರೆಸಿದೆ. ಇತ್ತ PMLA ಆಕ್ಟ್ ಅಡಿ ಇಡಿ ಒಂದೆಡೆ ಮಾಜಿ ಸಚಿವ ನಾಗೇಂದ್ರರನ್ನ ಬಂಧಿಸಿ ಗ್ರಿಲ್ ಅನ್ನ ಮಾಡ್ತಾ ಇದ್ರೆ, ಮತ್ತೊಂದೆಡೆ SIT ಅಧಿಕಾರಿಗಳು ಕದ್ದ ಹಣದಲ್ಲಿ ಆರೋಪಿಗಳ ಕೋಟೆಯಲ್ಲಿ ನಗ ನಾಣ್ಯ ಆಸ್ತಿ ಪಾಸ್ತಿಯನ್ನ ಕಲೆ ಹಾಕಿ ವಶಕ್ಕೆ ಪಡಿತಾ ಇದ್ದಾರೆ. ಪ್ರಕರಣದಲ್ಲಿ 13ನೇ ಆರೋಪಿ ಸತ್ಯನಾರಾಯಣ ವರ್ಮಗೆ ಸೇರಿದ ಫ್ಲಾಟ್ನಲ್ಲಿ 10 ಕೆಜಿ ಚಿನ್ನದ ಬಿಸ್ಕೆಟ್ ಅನ್ನ SIT ವಶಕ್ಕೆ ಪಡೆದಿತ್ತು. ಇದೀಗ ತಲಾಶೆ ಮುಂದುವರೆಸಿದಂತ SIT ಮತ್ತಷ್ಟು ಚಿನ್ನವನ್ನ ವಶಕ್ಕೆ ಪಡೆದಿದೆ. ಮತ್ತೆ 6 ಕೆಜಿ ಚಿನ್ನ ಹಾಗೂ ಹೈದರಾಬಾದ್ನ ಬಿಲ್ಡರ್ ಒಬ್ಬರಿಂದ 2.5 ಕೋಟಿ ರೂಪಾಯಿ ನಗದನ್ನ ಜಪ್ತಿ ಮಾಡಿದೆ. ಸರ್ಚ್ ವಾರೆಂಟ್ ಅನ್ನ ಪಡೆದು ಕಳೆದ 2 ದಿನಗಳಿಂದ ಹೈದರಾಬಾದ್ನಲ್ಲಿ ಬೀಡು ಬಿಟ್ಟಿರುವಂತಹ SIT ತಂಡ ಬರೋಬ್ಬರಿ 16 ಕೆಜಿ ಚಿನ್ನವನ್ನ ಜಪ್ತಿ ಮಾಡಿದೆ. ಇನ್ನು ಸತ್ಯನಾರಾಯಣ ವರ್ಮ ಬಂಧಿಸುವ ವೇಳೆ ಎಲ್ಲ ಹಣ ಚಿನ್ನವನ್ನ ಬೇರೆ ಬೇರೆ ಕಡೆ ಅಡಗಿಸಿಟ್ಟಿದ್ದ. ಬೆಂಗಳೂರಿಗೆ ಕರೆತಂದು ಸತ್ಯನಾರಾಯಣ ವರ್ಮ ವಿಚಾರಣೆ ನಡೆಸ್ತಾ ಇದ್ದಂತೆ ಹಣ ಹಾಗೂ ಫ್ಲಾಟ್ ಖರೀದಿ ಬಗ್ಗೆ ಬಾಯ್ಬಿಟ್ಟಿದ್ದಾನೆ. ಹೈದರಾಬಾದ್ನ ಸೀಮಾಪೇಟೆ ಮಿಯಾಪುರದಲ್ಲಿ ವಾಸವಿ ಬಿಲ್ಡರ್ಸ್ನಲ್ಲಿ ತಲಾ 2 ಫ್ಲಾಟ್ ಅನ್ನ ಖರೀದಿ ಮಾಡಿದ್ದು, ಒಟ್ಟು 11 ಫ್ಲಾಟ್ ಖರೀದಿ ಮಾಡಿರೋ ಬಗ್ಗೆ SITಗೆ ಮಾಹಿತಿ ಲಭ್ಯವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವಾಲ್ಮೀಕಿ ಸಮುದಾಯಕ್ಕೆ ಸಂಬಂಧಪಟ್ಟ ಅದೆಷ್ಟೋ ಜನರಿಗೆ ಸರಿಯಾದ ಮನೆ ಕೂಡ ಇಲ್ಲ, ಚಿನ್ನ ದೂರದ ಮಾತು. ಒಂದು ಹೊತ್ತಿಗೆ ಊಟ ಹೊಂದಿಸ್ಕೊಳ್ಳೋಕ್ಕೂ ಕೂಡ ಪರದಾಡ್ತಿರುವ ಜನ ಎಷ್ಟೋ ಮಂದಿ ಈ ಸಮುದಾಯದಲ್ಲಿದ್ದಾರೆ. ST ಬುಡಕಟ್ಟು ಸಮುದಾಯ ಹೇಳಿ ಕೇಳಿ. ಆದರೆ ಈ ಸಮುದಾಯಕ್ಕೆ ಸೇರಬೇಕಾಗಿರುವ ಹಣ ಚಿನ್ನದ ರೂಪದಲ್ಲಿ ಕೆಜಿ ಚಿನ್ನದ ರೂಪದಲ್ಲಿ ಹೈದರಾಬಾದ್ನಲ್ಲಿ ಪತ್ತೆಯಾಗಿದೆ. ಬಡವರು ಹಾಗೆ ಯಾರಿಗೆಲ್ಲ ಈ ಸಮುದಾಯದ ನಿಗಮದ ಅಡಿಯಲ್ಲಿ ಸಲ್ಲಬೇಕಾದ ಹಣ ಸಲ್ಲಬೇಕಾಗಿತ್ತು, ಅವ್ರು ಈಗಲೂ ಕೂಡ ಒಂದು ಚಿಕ್ಕ ಯೋಜನೆಯಲ್ಲಿ ತಮ್ಮನ್ನ ಕೂಡ ಫಲಾನುಭವಿಯಾಗಿ ಪರಿಗಣಿಸಲಿ, ನಮ್ಮ ಬದುಕಿಗೊಂದು ಆಸರೆಯಾಗಲಿ, ಈ ನಿಗಮ ಇದ್ದದ್ದಕ್ಕಾದರೂ ನಮಗೆ ಸಹಾಯವಾಗಲಿ ಅಂತ ಹೇಳಿ ನಿರೀಕ್ಷೆಯಲ್ಲಿದ್ದಾರೆ. ಆದರೆ ಈ ಸಮುದಾಯದ ಜನರಿಗೆ ಸೇರಬೇಕಾಗಿದ್ದ ಹಣ ಭ್ರಷ್ಟರ ಮನೆಯಲ್ಲಿ ಚಿನ್ನದ ರೂಪದಲ್ಲಿ ಪತ್ತೆಯಾಗಿದೆ. ಈ ವಾಲ್ಮೀಕಿ ನಿಗಮದ ಹಗರಣದಲ್ಲಿ SIT ತನಿಖೆಯನ್ನ ಚುರುಕು ಮಾಡಿದಷ್ಟೆಲ್ಲ ಹಣ ಬೇರೆ ಬೇರೆ ಸ್ವರೂಪದಲ್ಲಿ ಲಭ್ಯವಾಗ್ತಾ ಇದೆ. ಭ್ರಷ್ಟಾಚಾರದ ಪ್ರಮುಖ ರೂವಾರಿ ಸತ್ಯನಾರಾಯಣ ವರ್ಮ, ಈತನಿಂದಲೇ ಕರ್ನಾಟಕದಿಂದ ಹಣ ಹೈದರಾಬಾದ್ವರೆಗೂ ಹೋಗಲಿಕ್ಕೆ ಸಾಧ್ಯವಾಯಿತು ಅನ್ನೋ ಆರೋಪ. ಈತನ ಮನೆಯಲ್ಲಿ ತಲಾಶ್ ನಡೆಸಲಾಗಿದೆ. ಕಾಕಿ ಶ್ರೀನಿವಾಸ್ ಮತ್ತೊಬ್ಬ ಮಧ್ಯವರ್ತಿ ಈ ಹಣ ಅಕ್ರಮ ವರ್ಗಾವಣೆ ಪ್ರಕರಣದಲ್ಲಿ. ಈತನ ಮನೆಯಲ್ಲೂ ಕೂಡ SIT ಅಧಿಕಾರಿಗಳು ಸರ್ಚ್ ಆಪರೇಷನ್ ನಡೆಸಿದ್ದಾರೆ. ಕಳೆದ 2 ದಿನದಿಂದ ಹೈದರಾಬಾದ್ನಲ್ಲಿ SIT ಟೀಮ್ ಹಗಲು ರಾತ್ರಿ ಶೋಧ ಕಾರ್ಯವನ್ನು ನಡೆಸಿದೆ. ಶುಕ್ರವಾರ ಮತ್ತು ಶನಿವಾರ ಶೋಧ ಮಾಡಿದ್ರು SIT ಅಧಿಕಾರಿಗಳು. 2 ದಿನದ ಹುಡುಕಾಟದಲ್ಲಿ ಬರೋಬ್ಬರಿ 15 ಕೆಜಿ ಚಿನ್ನ, ಒಂದಲ್ಲ ಎರಡಲ್ಲ 15 ಕೆಜಿ ಚಿನ್ನ. ಕೇವಲ 15 ಗ್ರಾಮ್ ಚಿನ್ನ ಇದ್ರೆ ಮಗಳ ಮದುವೆ ಮಾಡ್ತಾರ ಸಮುದಾಯದ ಜನ. 15 ಗ್ರಾಮ್ನಷ್ಟು ದುಡ್ಡಿದ್ರೆ, ಆ ಬಂಗಾರ ಖರ್ಚು ಮಾಡೋಷ್ಟು ದುಡ್ಡಿದ್ರೆ ಮನೆಯ ಮಗನ ವಿದ್ಯಾಭ್ಯಾಸಕ್ಕಾಯ್ತು ಅಂತಾರೆ.
ಮನೆ ಇಲ್ಲ ಅಂತಂದರೆ ಮನೆ ಕಟ್ಟಿಸ್ಕೊಂಡು ಜೀವನ ಮಾಡ್ತೀವಿ ಅಂತೇಳಿ 15 ಗ್ರಾಮ್ ನಾನು ಮಾತನಾಡ್ತಿರೋದು. ಆದರೆ ಈ ಸಮುದಾಯಕ್ಕೆ ಸಂಬಂಧಪಟ್ಟ ಹಣದಲ್ಲಿ ಬರೋಬ್ಬರಿ 15 kg ಚಿನ್ನ ಹೈದರಾಬಾದ್ನಲ್ಲಿ ಪತ್ತೆ ಹಚ್ಚಿದ್ದಾರೆ SIT ಅಧಿಕಾರಿಗಳು. ಕೇವಲ ಈ ಸತ್ಯನಾರಾಯಣ್ ವರ್ಮಾ ಆತನ ಮನೆಯಲ್ಲೇ ಸಿಕ್ಕಿರೋದು ಬರೋಬ್ಬರಿ 10 kg ಅಷ್ಟು ಚಿನ್ನ. ಫ್ಲ್ಯಾಟ್ನಲ್ಲಿ 5 kg, 10 kg ಮನೆಯಲ್ಲಿ, ಈತನ ಹೆಸರಲ್ಲಿರುವ ಫ್ಲ್ಯಾಟ್ನಲ್ಲಿ 5 kg, 15 kg ಚಿನ್ನ ಜಪ್ತಿ ಮಾಡಿದ್ದಾರೆ. ಕೇವಲ ಈತನ ಒಬ್ಬನ ಹತ್ರ ಮಾತ್ರ ಇರಲಿಲ್ಲ ಗೋಲ್ಡ್. ಮಧ್ಯವರ್ತಿ ಕಾಕಿ ಶ್ರೀನಿವಾಸ್ ಇವನ ಮನೆಯಲ್ಲಿ 1 kg ಚಿನ್ನ ಜಪ್ತಿ ಮಾಡಿದ್ದಾರೆ ಅಧಿಕಾರಿಗಳು. ಸತ್ಯನಾರಾಯಣ ಬಿಲ್ಡರ್ಗೆ ಕೊಟ್ಟಿರೋದು ಸುಮಾರು 2.5 ಕೋಟಿ ಹಣ. ಫ್ಲ್ಯಾಟ್ ಖರೀದಿಗೆ, ಭೂಮಿ ಖರೀದಿಗೆ 2.5 ಕೋಟಿ ಹಣ ಈತ ಬಿಲ್ಡರ್ಗಳಿಗೆ ಕೊಟ್ಟಿದ್ದ, ಅದನ್ನು ಕೂಡ ವಾಪಸ್ ಪಡೆದಿದ್ದಾರೆ. ಇನ್ನು ಫ್ಲ್ಯಾಟ್, ಈತನ ಹೆಸರಲ್ಲಿದ್ದ ಫ್ಲ್ಯಾಟ್ನಲ್ಲಿ ಒಂದು ಬ್ಯಾಗ್, ಆ ಬ್ಯಾಗ್ನಲ್ಲೇ 8 ಕೋಟಿ ಹಣ. ಒಂದು ಬ್ಯಾಗ್ನಲ್ಲಿ 8 ಕೋಟಿ ಹಣ. ಸಮುದಾಯದ ಜನ ಬಹುಶಃ 8 ಲಕ್ಷ ಹೋಗಲಿ 80,000 ಹೋಗಲಿ 8,000 ಆ ಹಣವನ್ನು ಒಟ್ಟಿಗೆ ನೋಡಿ ಅದು ಎಷ್ಟು ವರ್ಷ ಆಗಿದೆಯೋ, ನೋಡಿದ್ದಾರೋ ಇಲ್ವೋ ಜೀವಿತಾವಧಿಯಲ್ಲಿ ಎಷ್ಟೋ ಮಂದಿ. ಆದರೆ ಈ ಸಮುದಾಯದ ಜನರ ದುಡ್ಡು 8 ಕೋಟಿ ಒಂದು ಬ್ಯಾಗ್ನಲ್ಲಿ, ಒಂದೇ ಒಂದು ಬ್ಯಾಗ್ನಲ್ಲಿ 8 ಕೋಟಿ ಹಣವನ್ನು ಸೀಸ್ ಮಾಡಿದ್ದಾರೆ SIT ಅಧಿಕಾರಿಗಳು. ಹೈದರಾಬಾದ್ನ ಸೀಮಾಪೇಟೆ, ಮಿಯಾಪುರದಲ್ಲಿ 11 ಫ್ಲ್ಯಾಟನ್ನು ಖರೀದಿ ಮಾಡಲಿಕ್ಕೆ ಅಡ್ವಾನ್ಸ್ ಕೊಟ್ಟಿದ್ದಂತೆ ಭೂಪ. ಮನೆ ಇದೆ, ಈಗ ಆಲ್ರೆಡಿ ಫ್ಲ್ಯಾಟ್ ಇದೆ, ಇಷ್ಟು ಸಾಲದು ಅನ್ನೋ ರೀತಿಯಲ್ಲಿ 11 ಫ್ಲ್ಯಾಟ್ಗಳನ್ನು ಖರೀದಿ ಮಾಡಲಿಕ್ಕೆ ಈಗ ಆಲ್ರೆಡಿ ಅಡ್ವಾನ್ಸ್ ಕೊಟ್ಟಿದ್ದಂತೆ. ಈ ಪೈಕಿ ವಾಸವಿ ಬಿಲ್ಡರ್ಸ್ನಲ್ಲಿ ತಲಾ 2 ಫ್ಲ್ಯಾಟನ್ನು ಖರೀದಿ ಮಾಡಿದ್ದ ಸತ್ಯನಾರಾಯಣ ವರ್ಮಾ. ವಿಚಾರಣೆ ವೇಳೆ ಹಣ, ಚಿನ್ನ ಎಲ್ಲೆಲ್ಲಿ ಯಾವ್ಯಾವ ಸ್ವರೂಪದಲ್ಲಿ ಬಚ್ಚಿಟ್ಟಿದ್ದೇನೆ ಅನ್ನೋದರ ಬಗ್ಗೆ ಬಾಯಿ ಬಿಟ್ಟಿದ್ದಾನೆ. ತನಿಖಾಧಿಕಾರಿಗಳ ಮುಂದೆ ಮಾಹಿತಿಯನ್ನು ನೀಡಿದ್ದಾನೆ ಸತ್ಯನಾರಾಯಣ ವರ್ಮಾ. ಬೇರೆ ಯಾರೂ ಅಲ್ಲ. ಈ ಪ್ರಕರಣ ಆಚೆ ಬರಲಿಕ್ಕೆ ಪ್ರಮುಖ ಕಾರಣ ಶಿವಮೊಗ್ಗದಲ್ಲಿ ಆತ್ಮಹತ್ಯೆಗೆ ಶರಣಾದ ಚಂದ್ರಶೇಖರ್ ಅವ್ರ ಮನೆಯಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಕಟ್ಟಲಿಕ್ಕೆ ಫೀಸ್ ಇಲ್ಲ. ಚಂದ್ರಶೇಖರನವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅವರ ಪತ್ನಿಗೂ ಕೂಡ ಸರಿಯಾದ ಉದ್ಯೋಗ ಇಲ್ಲ. ಮಕ್ಕಳು ವಿದ್ಯಾಭ್ಯಾಸಕ್ಕೆ, ದಿನ ದೂಡಲಿಕ್ಕೆ, ಪ್ರತಿದಿನದ ಜೀವನವನ್ನು ನಡೆಸಲಿಕ್ಕೆ ಮುಂದೆ ದಾರಿ ಹೇಗೆ ಅಂತ ಹೇಳಿ ತಲೆ ಮೇಲೆ ಕೈ ಹೊತ್ತು ಕೂತಿದ್ದಾರೆ ಕವಿತಾ. ಈ ಸಮುದಾಯದ ಹಣ, ಚಂದ್ರಶೇಖರ್ ಅವರು ಕೆಲಸ ಮಾಡ್ತಾ ಇದ್ದ ನಿಗಮದ ಹಣ, ಫ್ಲ್ಯಾಟ್, ಚಿನ್ನ, ಕಾರ್, ಬ್ಯಾಗ್ನಲ್ಲಿ ಹಣ, ಯಾವ್ಯಾವ ಸ್ವರೂಪದಲ್ಲಿ ಭ್ರಷ್ಟಾಚಾರ ಈ ವ್ಯವಸ್ಥೆಯ ಒಳಗೆ ಹಾಸು ಹೊಕ್ಕಿದೆ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕಾ? ಎನಿವೆ, ತನಿಖೆ ಪ್ರಗತಿಯಲ್ಲಿದೆ, ನೋಡೋಣ. ಶಿವಮೊಗ್ಗದಲ್ಲಿ ಚಂದ್ರಶೇಖರನ್ ಅವರು ಆತ್ಮಹತ್ಯೆಗೆ ಶರಣಾದ ಮರುದಿನ ಅಂದರೆ ವೆರಿ ನೆಕ್ಸ್ಟ್ ಡೇ ಬಿ ನಾಗೇಂದ್ರ ಅವರು, ಈಗ ಮಾಜಿ ಸಚಿವರು, ಆಗ ಹಾಲಿ ಸಚಿವರು, ಅವ್ರು ಹೇಳಿದ್ದು ಈ ವಾಲ್ಮೀಕಿ ನಿಗಮದಲ್ಲಿ ಹಣ ಅವ್ಯವಹಾರ ಆಗಿರೋದು ನಿಜ, ಬ್ಯಾಂಕಿನ ಖಾತೆಯಿಂದ ಹಣ ವರ್ಗಾವಣೆ ಆಗಿರೋದು ನಿಜ, ನನ್ನ ಗಮನಕ್ಕೆ ಕೂಡ ಬಂದಿದೆ. 24 hours 24 ಗಂಟೆಯಲ್ಲಿ ಅಷ್ಟು ಹಣ ವಾಪಸ್ ಬರುತ್ತೆ, ಬಹಳ ಕಾನ್ಫಿಡೆನ್ಸಲ್ಲಿ ಹೇಳಿದರು ನಾಗೇಂದ್ರ ಅವರು. ಆದರೆ ಈ ದಿನಕ್ಕೂ ಕೂಡ 89 ಕೋಟಿಯ ಪೈಕಿ 30ಕ್ಕೂ ಅಧಿಕ ಕೋಟಿ, ಇನ್ಫ್ಯಾಕ್ಟ್ ಹತ್ರ 40 ಕೋಟಿ ಅಡ್ರೆಸ್ಗೆ ಸಿಗ್ತಿಲ್ಲ. ಎಲ್ಲಿ ಹೋಗಿದೆ ಅಂತ. ಲ್ಯಾಂಬೋರ್ಗಿನಿ ಕಾರ್ ಸ್ವರೂಪದಲ್ಲಿತ್ತು, ಅದನ್ನು ಮಾರಿಸಿ ವಾಪಸ್ ಹಣವನ್ನು ರಿಕವರ್ ಮಾಡಿದ್ದಾಯಿತು. ಚಿನ್ನದ ಗಟ್ಟಿ ರೂಪದಲ್ಲಿತ್ತು, ಅದನ್ನು ಕೂಡ ವಶಕ್ಕೆ ಪಡೆದಿದ್ದಾಯಿತು. ಹಾರ್ಡ್ ಕ್ಯಾಶ್ ಕಾರ್ನ ಡಿಕ್ಕಿಯಲ್ಲಿ ಸಿಕ್ತು, ಅದನ್ನು ಕೂಡ ವಶಕ್ಕೆ ಪಡೆದ್ರು, ತಮ್ಮ ಸುಪರ್ತಿಗೆ ಪಡೆದುಕೊಂಡ್ರು SIT ಅಧಿಕಾರಿಗಳು. ಆದರೆ ಈಗಲೂ ಕೂಡ 39 ಕೋಟಿ ಎಲ್ಲಿದೆ ಬಾಕಿ ಉಳಿದಿರೋದು ಪತ್ತೆ ಹಚ್ಚಲಿಕ್ಕೆ ಆಗ್ತಾ ಇಲ್ಲ, ಬಿಡ್ತಾ ಇಲ್ಲ SIT ಅಧಿಕಾರಿಗಳು. ಭ್ರಷ್ಟರ ಬೇಟೆ, ಹಾಗೆ ಈ ಹಣ ಎಲ್ಲೆಲ್ಲಿ ಹೋಗಿರಬಹುದು ಅನ್ನೋದರ ಜಾಡು ಹಿಡಿದು ತಮ್ಮ ತನಿಖೆಯನ್ನು ಮುಂದುವರೆಸಿದ್ದಾರೆ ವಿಶೇಷ ತನಿಖಾ ದಳದ ಅಧಿಕಾರಿಗಳು. ಹೈದರಾಬಾದ್ನಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಭರ್ಜರಿ ಬೇಟೆಯಾಡಿದ್ದಾರೆ. ಯಾವ ರೀತಿ ಇತ್ತು ತನಿಖಾಧಿಕಾರಿಗಳ ಬೇಟೆ ಹೈದರಾಬಾದ್ನಲ್ಲಿ, ಅದರ ಬಗ್ಗೆ ಒಂದು ವರದಿ ಇದೆ, ಗಮನಿಸಿ. ವಾಲ್ಮೀಕಿ ನಿಗಮದ ಭ್ರಷ್ಟ ಕೋಟೆಯಲ್ಲಿ SIT ಸರ್ಚ್. ಮತ್ತೆ 6 ಕೋಟಿ ಚಿನ್ನ, 2.5 ಕೋಟಿ ನಗದು ವಶಕ್ಕೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಬಹುಕೋಟಿ ಅವ್ಯವಹಾರ ಪ್ರಕರಣದಲ್ಲಿನ ಬೇಟೆಯನ್ನ SIT ತಂಡ ಮುಂದುವರೆಸಿದೆ. ಇತ್ತ PMLA ಆಕ್ಟ್ ಅಡಿ ಇಡಿ ಒಂದೆಡೆ ಮಾಜಿ ಸಚಿವ ನಾಗೇಂದ್ರರನ್ನ ಬಂಧಿಸಿ ಗ್ರಿಲ್ ಅನ್ನ ಮಾಡ್ತಾ ಇದ್ರೆ, ಮತ್ತೊಂದೆಡೆ SIT ಅಧಿಕಾರಿಗಳು ಕದ್ದ ಹಣದಲ್ಲಿ ಆರೋಪಿಗಳ ಕೋಟೆಯಲ್ಲಿ ನಗ ನಾಣ್ಯ ಆಸ್ತಿ ಪಾಸ್ತಿಯನ್ನ ಕಲೆ ಹಾಕಿ ವಶಕ್ಕೆ ಪಡಿತಾ ಇದ್ದಾರೆ.
ಪ್ರಕರಣದಲ್ಲಿ 13ನೇ ಆರೋಪಿ ಸತ್ಯನಾರಾಯಣ ವರ್ಮಗೆ ಸೇರಿದ ಫ್ಲಾಟ್ನಲ್ಲಿ 10 ಕೆಜಿ ಚಿನ್ನದ ಬಿಸ್ಕೆಟ್ ಅನ್ನ ಎಸ್ಐಟಿ ವಶಕ್ಕೆ ಪಡೆದಿತ್ತು. ಇದೀಗ ತಲಾಶೆ ಮುಂದುವರೆಸಿದಂತ ಎಸ್ಐಟಿ ಮತ್ತಷ್ಟು ಚಿನ್ನವನ್ನ ವಶಕ್ಕೆ ಪಡೆದಿದೆ. ಮತ್ತೆ 6 ಕೆಜಿ ಚಿನ್ನ ಹಾಗೂ ಹೈದರಾಬಾದ್ನ ಬಿಲ್ಡರ್ ಒಬ್ಬರಿಂದ 2.5 ಕೋಟಿ ರೂಪಾಯಿ ನಗದನ್ನ ಜಪ್ತಿ ಮಾಡಿದೆ. ಸರ್ಚ್ ವಾರೆಂಟ್ ಅನ್ನ ಪಡೆದು ಕಳೆದ 2 ದಿನಗಳಿಂದ ಹೈದರಾಬಾದ್ನಲ್ಲೇ ಬೇಡು ಬಿಟ್ಟಿರುವಂತಹ ಎಸ್ಐಟಿ ತಂಡ ಬರೋಬ್ಬರಿ 16 ಕೆಜಿ ಚಿನ್ನವನ್ನ ಜಪ್ತಿ ಮಾಡಿದೆ. ಇನ್ನು ಸತ್ಯನಾರಾಯಣ ವರ್ಮ ಬಂಧಿಸುವ ವೇಳೆ ಎಲ್ಲ ಹಣ ಚಿನ್ನವನ್ನ ಬೇರೆ ಬೇರೆ ಕಡೆ ಅಡಗಿಸಿಟ್ಟಿದ್ದ. ಬೆಂಗಳೂರಿಗೆ ಕರೆತಂದು ಸತ್ಯನಾರಾಯಣ ವರ್ಮ ವಿಚಾರಣೆ ನಡೆಸ್ತಾ ಇದ್ದಂತೆ ಹಣ ಹಾಗೂ ಫ್ಲಾಟ್ ಖರೀದಿ ಬಗ್ಗೆ ಬಾಯ್ಬಿಟ್ಟಿದ್ದಾನೆ. ಹೈದರಾಬಾದ್ನ ಸೀಮಾಪೇಟೆ ಮಿಯಾಪುರದಲ್ಲಿ ವಾಸವಿ ಬಿಲ್ಡರ್ಸ್ನಲ್ಲಿ ತಲಾ 2 ಫ್ಲಾಟ್ ಅನ್ನ ಖರೀದಿ ಮಾಡಿದ್ದು, ಒಟ್ಟು 11 ಫ್ಲಾಟ್ ಖರೀದಿ ಮಾಡಿರೋ ಬಗ್ಗೆ ಎಸ್ಐಟಿಗೆ ಮಾಹಿತಿ ಲಭ್ಯವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವಾಲ್ಮೀಕಿ ಸಮುದಾಯಕ್ಕೆ ಸಂಬಂಧಪಟ್ಟ ಅದೆಷ್ಟೋ ಜನರಿಗೆ ಸರಿಯಾದ ಮನೆ ಕೂಡ ಇಲ್ಲ. ಚಿನ್ನ ದೂರದ ಮಾತು. ಒಂದು ಹೊತ್ತಿಗೆ ಊಟ ಹೊಂದಿಸ್ಕೊಳ್ಳೋಕ್ಕೂ ಕೂಡ ಪರದಾಡ್ತಿರುವ ಜನ ಎಷ್ಟೋ ಮಂದಿ ಈ ಸಮುದಾಯದಲ್ಲಿದ್ದಾರೆ. ಎಸ್ಟಿ ಬುಡಕಟ್ಟು ಸಮುದಾಯ ಹೇಳಿ ಕೇಳಿ. ಆದರೆ ಈ ಸಮುದಾಯಕ್ಕೆ ಸೇರಬೇಕಾಗಿರುವ ಹಣ ಚಿನ್ನದ ರೂಪದಲ್ಲಿ ಕೆಜಿ ಚಿನ್ನದ ರೂಪದಲ್ಲಿ ಹೈದರಾಬಾದ್ನಲ್ಲಿ ಪತ್ತೆಯಾಗಿದೆ. ಬಡವರು ಹಾಗೆ ಯಾರಿಗೆಲ್ಲ ಈ ಸಮುದಾಯದ ನಿಗಮದ ಅಡಿಯಲ್ಲಿ ಸಲ್ಲಬೇಕಾದ ಹಣ ಸಲ್ಲಬೇಕಾಗಿತ್ತು, ಅವ್ರು ಈಗಲೂ ಕೂಡ ಒಂದು ಚಿಕ್ಕ ಯೋಜನೆಯಲ್ಲಿ ತಮ್ಮನ್ನ ಕೂಡ ಫಲಾನುಭವಿಯಾಗಿ ಪರಿಗಣಿಸಲಿ, ನಮ್ಮ ಬದುಕಿಗೊಂದು ಆಸರೆಯಾಗಲಿ, ಈ ನಿಗಮ ಇದ್ದದ್ದಕ್ಕಾದರೂ ನಮಗೆ ಸಹಾಯವಾಗಲಿ ಅಂತ ಹೇಳಿ ನಿರೀಕ್ಷೆಯಲ್ಲಿದ್ದಾರೆ. ಆದರೆ ಈ ಸಮುದಾಯದ ಜನರಿಗೆ ಸೇರಬೇಕಾಗಿದ್ದ ಹಣ ಭ್ರಷ್ಟರ ಮನೆಯಲ್ಲಿ ಚಿನ್ನದ ರೂಪದಲ್ಲಿ ಪತ್ತೆಯಾಗಿದೆ. ಈ ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಎಸ್ಐಟಿ ತನಿಖೆಯನ್ನ ಚುರುಕು ಮಾಡಿದಷ್ಟೆಲ್ಲ ಹಣ ಬೇರೆ ಬೇರೆ ಸ್ವರೂಪದಲ್ಲಿ ಲಭ್ಯವಾಗ್ತಾ ಇದೆ. ಭ್ರಷ್ಟಾಚಾರದ ಪ್ರಮುಖ ರೂವಾರಿ ಸತ್ಯನಾರಾಯಣ ವರ್ಮ, ಈತನಿಂದಲೇ ಕರ್ನಾಟಕದಿಂದ ಹಣ ಹೈದರಾಬಾದ್ವರೆಗೂ ಹೋಗಲಿಕ್ಕೆ ಸಾಧ್ಯವಾಯಿತು ಅನ್ನೋ ಆರೋಪ. ಈತನ ಮನೆಯಲ್ಲಿ ತಲಾಶ್ ನಡೆಸಲಾಗಿದೆ. ಕಾಕಿ ಶ್ರೀನಿವಾಸ್ ಮತ್ತೊಬ್ಬ ಮಧ್ಯವರ್ತಿ ಈ ಹಣ ಅಕ್ರಮ ವರ್ಗಾವಣೆ ಪ್ರಕರಣದಲ್ಲಿ. ಈತನ ಮನೆಯಲ್ಲೂ ಕೂಡ ಎಸ್ಐಟಿ ಅಧಿಕಾರಿಗಳು ಸರ್ಚ್ ಆಪರೇಷನ್ ನಡೆಸಿದ್ದಾರೆ. ಕಳೆದ 2 ದಿನದಿಂದ ಹೈದರಾಬಾದ್ನಲ್ಲಿ ಎಸ್ಐಟಿ ಟೀಮ್ ಹಗಲು ರಾತ್ರಿ ಶೋಧ ಕಾರ್ಯವನ್ನು ನಡೆಸಿದೆ. ಶುಕ್ರವಾರ ಮತ್ತು ಶನಿವಾರ ಶೋಧ ಮಾಡಿದ್ರು ಎಸ್ಐಟಿ ಅಧಿಕಾರಿಗಳು. 2 ದಿನದ ಹುಡುಕಾಟದಲ್ಲಿ ಬರೋಬ್ಬರಿ 15 ಕೆಜಿ ಚಿನ್ನ, ಒಂದಲ್ಲ ಎರಡಲ್ಲ 15 ಕೆಜಿ ಚಿನ್ನ. ಕೇವಲ 15 ಗ್ರಾಮ್ ಚಿನ್ನ ಇದ್ರೆ ಮಗಳು ಮದುವೆ ಮಾಡ್ತಾರ ಸಮುದಾಯದ ಜನ. 15 ಗ್ರಾಮ್ನಷ್ಟು ದುಡ್ಡಿದ್ರೆ, ಆ ಬಂಗಾರ ಖರ್ಚು ಮಾಡೋಷ್ಟು ದುಡ್ಡಿದ್ರೆ ಮನೆಯ ಮಗನ ವಿದ್ಯಾಭ್ಯಾಸಕ್ಕಾಯ್ತು ಅಂತಾರೆ. ಮನೆ ಇಲ್ಲ ಅಂತಂದ್ರೆ ಮನೆ ಕಟ್ಟಿಸ್ಕೊಂಡು ಜೀವನ ಮಾಡ್ತೀವಿ ಅಂತೇಳಿ 15 ಗ್ರಾಮ್ ನಾನು ಮಾತನಾಡ್ತಿರೋದು. ಆದರೆ ಈ ಸಮುದಾಯಕ್ಕೆ ಸಂಬಂಧಪಟ್ಟ ಹಣದಲ್ಲಿ ಬರೋಬ್ಬರಿ 15 ಕೆಜಿ ಚಿನ್ನ ಹೈದರಾಬಾದ್ನಲ್ಲಿ ಪತ್ತೆ ಹಚ್ಚಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಕೇವಲ ಈ ಸತ್ಯನಾರಾಯಣ ವರ್ಮ ಆತನ ಮನೆಯಲ್ಲೇ ಸಿಕ್ಕಿರೋದು ಬರೋಬ್ಬರಿ 10 ಕೆಜಿ ಅಷ್ಟು ಚಿನ್ನ. ಫ್ಲ್ಯಾಟ್ನಲ್ಲಿ 5 ಕೆಜಿ, 10 ಕೆಜಿ ಮನೆಯಲ್ಲಿ ಈತನ ಹೆಸರಲ್ಲಿರುವ ಫ್ಲ್ಯಾಟ್ನಲ್ಲಿ 5 ಕೆಜಿ, 15 ಕೆಜಿ ಚಿನ್ನ ಜಪ್ತಿ ಮಾಡಿದ್ದಾರೆ. ಕೇವಲ ಈತನ ಒಬ್ಬನ ಹತ್ರ ಮಾತ್ರ ಇರಲಿಲ್ಲ ಗೋಲ್ಡ್. ಮಧ್ಯವರ್ತಿ ಕಾಕಿ ಶ್ರೀನಿವಾಸ್, ಇವನ್ ಮನೆಯಲ್ಲಿ 1 ಕೆಜಿ ಚಿನ್ನ ಜಪ್ತಿ ಮಾಡಿದ್ದಾರೆ ಅಧಿಕಾರಿಗಳು. ಸತ್ಯನಾರಾಯಣ ಬಿಲ್ಡರ್ಗೆ ಕೊಟ್ಟಿರೋದು ಸುಮಾರು 2.5 ಕೋಟಿ ಹಣ. ಫ್ಲ್ಯಾಟ್ ಖರೀದಿಗೆ, ಭೂಮಿ ಖರೀದಿಗೆ 2.5 ಕೋಟಿ ಹಣ ಈತ ಬಿಲ್ಡರ್ಗಳಿಗೆ ಕೊಟ್ಟಿದ್ದ, ಅದನ್ನು ಕೂಡ ವಾಪಸ್ ಪಡೆದಿದ್ದಾರೆ. ಇನ್ನು ಫ್ಲ್ಯಾಟ್, ಈತನ ಹೆಸರಲ್ಲಿದ್ದ ಫ್ಲ್ಯಾಟ್ನಲ್ಲಿ ಒಂದು ಬ್ಯಾಗ್, ಆ ಬ್ಯಾಗ್ನಲ್ಲೇನೆ 8 ಕೋಟಿ ಹಣ. ಒಂದು ಬ್ಯಾಗ್ನಲ್ಲಿ 8 ಕೋಟಿ ಹಣ. ಸಮುದಾಯದ ಜನ ಬಹುಶಃ 8 ಲಕ್ಷ ಹೋಗಲಿ 80,000 ಹೋಗಲಿ 8,000 ಆ ಹಣವನ್ನು ಒಟ್ಟಿಗೆ ನೋಡಿ ಅದು ಎಷ್ಟು ವರ್ಷ ಆಗಿದೆಯೋ, ನೋಡಿದ್ದಾರೋ ಇಲ್ವೋ ಜೀವಿತಾವಧಿಯಲ್ಲಿ ಎಷ್ಟೋ ಮಂದಿ. ಆದರೆ ಈ ಸಮುದಾಯದ ಜನರ ದುಡ್ಡು 8 ಕೋಟಿ ಒಂದು ಬ್ಯಾಗ್ನಲ್ಲಿ, ಒಂದೇ ಒಂದು ಬ್ಯಾಗ್ನಲ್ಲಿ 8 ಕೋಟಿ ಹಣವನ್ನು ಸೀಸ್ ಮಾಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಹೈದರಾಬಾದ್ನ ಸೀಮಾಪೇಟೆ ಮಿಯಾಪುರದಲ್ಲಿ 11 ಫ್ಲ್ಯಾಟನ್ನು ಖರೀದಿ ಮಾಡಲಿಕ್ಕೆ ಅಡ್ವಾನ್ಸ್ ಕೊಟ್ಟಿದ್ದಂತೆ ಭೂಪ. ಮನೆ ಇದೆ, ಈಗ ಆಲ್ರೆಡಿ ಫ್ಲ್ಯಾಟ್ ಇದೆ, ಇಷ್ಟು ಸಾಲದು ಅನ್ನೋ ರೀತಿಯಲ್ಲಿ 11 ಫ್ಲ್ಯಾಟ್ಗಳನ್ನು ಖರೀದಿ ಮಾಡಲಿಕ್ಕೆ ಈಗ ಆಲ್ರೆಡಿ ಅಡ್ವಾನ್ಸ್ ಕೊಟ್ಟಿದ್ದಂತೆ. ಈ ಪೈಕಿ ವಾಸವಿ ಬಿಲ್ಡರ್ಸ್ನಲ್ಲಿ ತಲಾ 2 ಫ್ಲ್ಯಾಟನ್ನು ಖರೀದಿ ಮಾಡಿದ್ದ ಸತ್ಯನಾರಾಯಣ ವರ್ಮ ವಿಚಾರಣೆ ವೇಳೆ ಹಣ, ಚಿನ್ನ ಎಲ್ಲೆಲ್ಲಿ ಯಾವ್ಯಾವ ಸ್ವರೂಪದಲ್ಲಿ ಬಚ್ಚಿಟ್ಟಿದ್ದೇನೆ ಅನ್ನೋದರ ಬಗ್ಗೆ ಬಾಯಿ ಬಿಟ್ಟಿದ್ದಾನೆ. ತನಿಖಾಧಿಕಾರಿಗಳ ಮುಂದೆ ಮಾಹಿತಿಯನ್ನ ನೀಡಿದ್ದಾನೆ ಸತ್ಯನಾರಾಯಣ ವರ್ಮ. ಬೇರೆ ಯಾರೂ ಅಲ್ಲ, ಈ ಪ್ರಕರಣ ಆಚೆ ಬರಲಿಕ್ಕೆ ಪ್ರಮುಖ ಕಾರಣ
ಶಿವಮೊಗ್ಗದಲ್ಲಿ ಆತ್ಮಹತ್ಯೆಗೆ ಶರಣಾದ ಚಂದ್ರಶೇಖರ್ ಅವ್ರ ಮನೆಯಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಕಟ್ಟಲಿಕ್ಕೆ ಫೀಸ್ ಇಲ್ಲ. ಚಂದ್ರಶೇಖರನವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅವರ ಪತ್ನಿಗೂ ಕೂಡ ಸರಿಯಾದ ಉದ್ಯೋಗ ಇಲ್ಲ. ಮಕ್ಕಳು ವಿದ್ಯಾಭ್ಯಾಸಕ್ಕೆ, ದಿನ ದೂಡ್ಲಿಕ್ಕೆ, ಪ್ರತಿದಿನದ ಜೀವನವನ್ನು ನಡೆಸಲಿಕ್ಕೆ ಮುಂದೆ ದಾರಿ ಹೇಗೆ ಅಂತ ಹೇಳಿ ತಲೆ ಮೇಲೆ ಕೈ ಹೊತ್ತು ಕೂತಿದ್ದಾರೆ ಕವಿತಾ. ಈ ಸಮುದಾಯದ ಹಣ, ಚಂದ್ರಶೇಖರ್ ಅವರು ಕೆಲಸ ಮಾಡ್ತಾ ಇದ್ದ ನಿಗಮದ ಹಣ, ಫ್ಲ್ಯಾಟ್, ಚಿನ್ನ, ಕಾರ್, ಬ್ಯಾಗ್ನಲ್ಲಿ ಹಣ, ಯಾವ್ಯಾವ ಸ್ವರೂಪದಲ್ಲಿ ಭ್ರಷ್ಟಾಚಾರ ಈ ವ್ಯವಸ್ಥೆಯ ಒಳಗೆ ಹಾಸು ಹೊಕ್ಕಿದೆ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕಾ? ಎನಿವೆ, ತನಿಖೆ ಪ್ರಗತಿಯಲ್ಲಿದೆ, ನೋಡೋಣ ಯಾವ